ಒಂದು ಮಾತನ್ನ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಈವರ ಸಂವಾದದಲ್ಲಿ ಮಹಾತ್ಮ ಗಾಂಧೀಜಿ ಹೇಳ್ತಾರೆ, ಊರಲ್ಲಿ ಒಂದು ಮಾವಿನ ಮರ ಇದೆ, ಮಾವಿನ ಮರದ ಎಲೆಗಳು ಮತ್ತೆ ಗಾತ್ರದಲ್ಲಿದ್ದಾವೆ. ಆದ್ರೆ ನಮ್ಮ ದೇಶದ ಧರ್ಮ ಮತ್ತು ಜಾತಿ ಇದೆಯಲ್ಲ, ಅದು ಕೂಡ ವೈವಿಧ್ಯತೆಗಳಿಂದ ಕಂಡಿದೆ ಅಂತಕ್ಕಂಥ ಮಾತುಗಳನ್ನ ಹೇಳ್ತಾರೆ. ಆದ್ರೆ ನಾರಾಯಣಗೌಡರು ಹೇಳ್ತಾರೆ ಒಂದು ಮಾತನ್ನ, ಆ ಎಲೆಗಳ ರಸ ಇದೆಯಲ್ಲ ಅದು ಒಂದೇ ರುಚಿಯಿಂದ ಕೂಡಿರ್ತಕ್ಕಂಥ ಎಲೆಗಳು, ಒಂದೇ ರುಚಿಯಿಂದ ಕೂಡಿರ್ತಕ್ಕ ಎಲೆಗಳು. ಅದರಿಂದ ಮಾವಿನ ಎಲೆಗಳು ವಿವಿಧ ರೂಪದಲ್ಲಿ ಇರ್ಬೋದು, ಆದರೆ ರಸ ಮಾತ್ರ ಒಂದೇ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾರೆ. ಇನ್ನೊಂದು ಮಾತನ್ನ ಹೇಳ್ತಾರೆ ನಾರಾಯಣಗೌಡರು ಆ ಸಂವಾದದ ಸಂದರ್ಭದಲ್ಲಿ. ಏನಪ್ಪಾ ಅಂತಂದ್ರೆ, ಒಂದು ನಾಯಿ ಇನ್ನೊಂದು ನಾಯಿಯನ್ನ ಭೇಟಿ ಮಾಡಿದಾಗ ಅದಕ್ಕೆ ತಕ್ಷಣ ಗೊತ್ತಾಗ್ತದೆ ಇದು ನಾಯಿ ಜಾತಿ. ಮನುಷ್ಯ ಇದಾದಾಗ ಆ ಭಾವನೆ ಬರೋದಿಲ್ಲ. ಯಾಕಂತಂದ್ರೆ ಮನುಷ್ಯ ನೀನು ಯಾವ ಜಾತಿಯವನು ಅಂತ ಕೇಳ್ತಾನೆ. ಮನುಷ್ಯನಾದ್ರೂ ಕೂಡ ಮನುಷ್ಯತ್ವ ಇಲ್ಲದೆ ಮನುಷ್ಯತ್ವ ಬಿಟ್ಟು ನೀನು ಯಾವ ಜಾತಿಯವನು ಅಂತ ಕೇಳ್ತಾನೆ. ಇದು ಮಾತ್ರ ಕೇಳಿಸ್ತಾ ಇಲ್ವಾ? ನಾಯಿ ಮೃಗಗಳು, ಅದು ಒಂದು ಮೃಗ. ಆ ಮೃಗಗಳು ಭೇಟಿಯಾದಾಗ ನಮ್ಮ ಜಾತಿಗಳು ಅಂತ ಗುರುತಿಸ್ತವೆ. ಆದ್ರೆ ಮನುಷ್ಯ ನಮ್ಮ ಜಾತಿಗಳು ಅಂತ ಗುರುತಿಸಲ್ಲ. ಅದಕ್ಕೋಸ್ಕರ ನಾವು ತಿಳ್ಕೋಬೇಕು, ಜಾತಿ ಇದೆಯಲ್ಲ, ಯಾರು ಕೂಡ ಜಾತಿಯಿಂದ ದೊಡ್ಡವರು ಆಗ್ತಾರಲ್ಲ, ಜಾತಿಯಿಂದ ಕೀಳಿಲ್ಲ ಅನ್ನೋ ವ್ಯಕ್ತಿತ್ವ ಇವತ್ತು ಸಮಾಜದಲ್ಲಿ ಅಳಿತಕ್ಕಂಥದ್ದು. ಅವರ ಜಾತಿಯಿಂದಲೇ ಅಂತಕ್ಕಂಥದ್ದನ್ನ ಅರ್ಥ ಮಾಡ್ಕೋಬೇಕಾಗ್ತದೆ. ಅದಕ್ಕೋಸ್ಕರವಾಗಿ ನಾರಾಯಣಗಳು ಮಹಾತ್ಮ ಗಾಂಧೀಜಿ ಯಾಕೆಂದ್ರೆ ಮಹಾತ್ಮ ಗಾಂಧೀಜಿಯವರು ಜಾತಿ ಧರ್ಮಗಳ ಬಗ್ಗೆ ಅವ್ರಿಗೆ ಇದ್ದಂಥ ಭಾವನೆಗಳನ್ನ ಕೊಡಲಾಗ್ತಕ್ಕಂಥ ಪ್ರಯತ್ನ ನಾರಾಯಣಗಳು ಮಾಡ್ತಾರೆ. ನಮ್ಮ ಸಮಾಜದಲ್ಲಿ ಜಾತಿ ವ್ಯವಸ್ಥೆ ಇದೆಯಲ್ಲ, ಆ ಜಾತಿ ವ್ಯವಸ್ಥೆ ಚಲನೆ ಇರ್ತಕ್ಕಂಥ ವ್ಯವಸ್ಥೆ, ಚಲನೆ ಇರ್ತಕ್ಕಂಥ ವ್ಯವಸ್ಥೆ. ಅದಕ್ಕೋಸ್ಕರನೇ ಜಡತ್ವದಿಂದ ಕೂಡಿರ್ತಕ್ಕಂಥ ಜಾತಿ ವ್ಯವಸ್ಥೆ ಇದೆಯಲ್ಲ, ಈ ವ್ಯವಸ್ಥೆ ಚುನಾವಣೆ ನಾವು ಕಾರಣಕ್ಕೆ ಸಾಧ್ಯ ಆಗ್ತದೆ. ವ್ಯವಸ್ಥೆ ಬದಲಾವಣೆ ಆಗಬೇಕಾಗ್ತದೆ. ನಾವೆಲ್ಲರೂ ಕೂಡ ಮನುಷ್ಯರಾಗಿ ಬಾಳ್ತಕ್ಕಂಥ ಮನುಷ್ಯತ್ವದಿಂದ ಸಮಾಜವನ್ನು